ಹಾಯ್ ಹಲೋ ನಮಸ್ಕಾರ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಪ್ರೀತಿಯ ಚೇತನ್ ಸರ್ ಮಾಡುವ ನಮಸ್ಕಾರಗಳು. ಹಿಂದಿನ ತರಗತಿಯಲ್ಲಿ ರೇಷಿಯೋ ಮತ್ತು ಪ್ರಪೋರ್ಷನ್ ಬಗ್ಗೆ ಏನಪ್ಪಾ ಅಂತಂದ್ರೆ ಕ್ವಶನ್ ಗಳನ್ನ ನಾವು ನೋಡ್ತಾ ಇದ್ವಿ. ಸೊ ಈ ಒಂದು ತರಗತಿಯಲ್ಲಿ ನಾವೇನಪ್ಪಾ ಅಂದ್ರ ಅದರ ಮುಂದಿನ ಏನಪ್ಪಾ ಅಂದ್ರೆ ಕ್ವಶನ್ಸ್ ಗಳನ್ನ ಏನಪ್ಪಾ ಅಂತಂದ್ರ ನೋಡುವಂತ ಪ್ರಯತ್ನವನ್ನ ಮಾಡೋಣ. ಅದಕ್ಕಿಂತ ಮೊದಲ ಇನ್ನು ಯಾರ್ಯಾರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ರಿ. ಮತ್ತೆ ವಿಡಿಯೋ ಆದಷ್ಟು ಜನರಿಗೆ ಏನಪ್ಪಾ ಅಂದ್ರೆ ಶೇರ್ ಮಾಡ್ರಿ ಅಂತ ಹೇಳ್ತಾ, ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಯಾವುದು ಅಂತಂದ್ರ, ಸೊ ಒಂದು ಡಬ್ಬಿಯಲ್ಲಿ ಸೊ ಕ್ವಶನ್ ಏನದ ನೋಡ್ರಿ, ಒಂದು ಡಬ್ಬಿಯಲ್ಲಿ 1 ರೂಪಾಯಿ 50 ಪೈಸೆ ಮತ್ತು 25 ಪೈಸೆ ನಾಣ್ಯಗಳಿವೆ. ಒಂದ್ ಡಬ್ಬಿ ಒಳಗೆ ಏನದ ಅಂತಂದ್ರ 1 ರೂಪಾಯಿ ಮತ್ತೆ 50 ಪೈಸೆ ಮತ್ತೆ 25 ಪೈಸೆ ನಾಣ್ಯಗಳದಾವಂತ. ಯಾವ ರೇಷಿಯೋ ಒಳಗದಾವಪ್ಪ ಅಂತಂದ್ರ 3:4:5 ರೇಷಿಯೋ ಒಳಗದಾವ. ಅಂದ್ರೆ ಇವು ನಾಣ್ಯಗಳ ಸಂಖ್ಯೆ ರೇಷಿಯೋ ಆಯ್ತಾ. ಒಟ್ಟು ರೂಪಾಯಿ ಎಷ್ಟದಪ್ಪ ಅಂತಂದ್ರೆ 93.75 ರೂಪಾಯಿ ಆದ್ರ ಪ್ರತಿ ವಿಧದ ನಾಣ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ್ರವ. ನೋಡ್ರಿ ಏನೈತಂತ್ರಿ, ಒಂದು ಡಬ್ಬಿ ಐತ್ರಿ. ಒಂದು ಡಬ್ಬಿ ಒಳಗ 1 ರೂಪಾಯಿದ್ದು ಐತಿ, 1 ರೂಪಾಯಿದ ರೊಕ್ಕಗಳು ಅದಾವ, 50 ಪೈಸೆದ್ದು ಅದಾವ, ಆಮೇಲೆ 25 ಪೈಸೆದ್ದು ಅದಾವ. ಸೊ ಇಷ್ಟೊಂದ್ ಏನಪ್ಪಾ ಅಂದ್ರೆ ರೊಕ್ಕ ಅದಾವಂತ್ರಿ. ಅಂದ್ರೆ ಈ ಒಂದು ಏನಪ್ಪಾ ಅಂದ್ರೆ ಮುಖಬೆಲೆಯ ಕಾಯಿನ್ ಗಳು ಏನಪ್ಪಾ ಅಂತಂದ್ರೆ ಈ ಒಂದು ಡಬ್ಬಿ ಒಳಗ ಅದಾವ. ಅದು ಯಾವ ರೇಷಿಯೋ ಒಳಗ ಅದಾವಪ್ಪ ಅಂದ್ರ 3:4:5 ರೇಷಿಯೋ ಒಳಗ ಅದಾವಂತ್ರಿ. ಹಾಗಾದ್ರ ಸೊ 3:4:5 ರೇಷಿಯೋ ಒಳಗಿದ್ರ ಟೋಟಲ್ ರೊಕ್ಕ ಎಷ್ಟೈತಪ್ಪ ಅಂತಂದ್ರ 93.75 ರೂಪಾಯಿ ಆದ್ರೆ ಪ್ರತಿ ವಿಧದ ನಾಣ್ಯಗಳ ಸಂಖ್ಯೆ ಎಷ್ಟು ಅಂತ ಹೇಳತ್ತಾರ. ಈಗ ಯಾವ್ಯಾವ ತರನಾದಂತ ನಾವ್ ಇದನ್ನ ಹೆಂಗ್ ಬಿಡಿಸೋದು? ಬಹಳ ಸಿಂಪಲ್ ರೀ. ಇದು ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ ಇದನ್ನ, ಇದು ಬಹಳ ಇಂಪಾರ್ಟೆಂಟ್ ರೀ ಈ ತರದ ಕ್ವಶನ್ ಗಳ. ಸೊ ಇದ್ರ ಹೆಂಗ್ ಬಿಡಿಸೋದ್ರಿ? ಫಸ್ಟ್ ಆ ಡಬ್ಬಿ ಒಳಗ ಎಷ್ಟೆಷ್ಟು ರೂಪಾಯಿ ಇದೆ ಅಂದ್ರೆ ಯಾವ್ಯಾವ ಮುಖ ಬೆಲೆ ರೊಕ್ಕಗಳು ಅದಾವ, ಕಾಯಿನ್ಗಳು ಅದಾವ ಅನ್ನೋದು ನಾವು ನೋಡ್ಕೊಂಡು, ಯಾವ್ಯಾವ್ದ್ರಿಪ್ಪ ಅಂದ್ರ 1 ರೂಪಾಯಿ, ಯಾವುದು 1 ರೂಪಾಯಿ, ಆಮೇಲೆ 50 ಪೈಸೆ, ಆಮೇಲೆ 25 ಪೈಸೆ. 1 ರೂಪಾಯಿ 50 ಪೈಸೆ ಮತ್ತ 25 ಪೈಸೆ ಏನಪ್ಪಾ ಅಂತಂದ್ರೆ ಕಾಯಿನ್ಸ್ ಅದಾವಂತ್ರಿ ಅದ್ರೊಳಗಡೆ. ಸೊ ಯಾವ ರೇಷಿಯೋ ರೀ ಅಂದ್ರೆ ಕಾಯಿನ್ ರೇಷಿಯೋ. ಕಾಯಿನ್ ರೇಷಿಯೋ ಹೆಂಗದಪ್ಪ ಅಂತಂದ್ರ 3:4:5. ಅಂದ್ರ 1 ರೂಪಾಯಿದ್ದು 3 ಅಂತ್ರಿ, 50 ಪೈಸದ್ದು 4, 25 ಪೈಸದ್ದು 5 ಅದಾವಂತ್ರಿ. ಹಾಗಾದ್ರ ಅಮೌಂಟ್ ರೇಷಿಯೋ ರೀ. ಅಮೌಂಟ್ ರೇಷಿಯೋ ಅಂದ್ರೆ ಏನ್ರಿ? ಈ 1 ರೂಪಾಯಿದ್ದು 3 ಕಾಯಿನ್ ಆದ್ರೆ ಎಷ್ಟು ರೂಪಾಯಿ ಆತ್ರಿ? 3 ರೂಪಾಯಿ. 50 ಪೈಸೆದ್ದು 4 ಕಾಯಿನ್ ಆದ್ರೆ ಎಷ್ಟು ರೂಪಾಯಿ ರೀ? 50 ಪೈಸೆದ್ದು 4 ಕಾಯಿನ್ ಅಂದ್ರೆ ಎಷ್ಟು ರೂಪಾಯಿ ರೀ? 2 ರೂಪಾಯಿ. 25 ಪೈಸೆದ್ದು 5 ಕಾಯಿನ್ ಅಂತಂದ್ರ 1 ರೂಪಾಯಿ 25 ಪೈಸೆ. ಹೌದಾ? 1 ರೂಪಾಯಿ 25 ಪೈಸೆ. ಇದೇನಿದೆ? ಅಮೌಂಟ್ ರೇಷಿಯೋ ಇದೆ. ಯಾಕೆ ಅಮೌಂಟ್ ರೇಷಿಯೋ ಕಂಡು ಹಿಡಿದೀವಪ್ಪ ಅಂದ್ರೆ ಇಲ್ಲಿ ಟೋಟಲ್ ಅಮೌಂಟ್ ಕೊಟ್ಟಾರಿಲ್ಲ. ಸೊ ಈ ತರನಾದಂತ ಪ್ರಶ್ನೆ ಬಂದ್ರ ಫಸ್ಟ್ ಗೆ ನೀವೇನಪ್ಪಾ ಅಂತಂದ್ರೆ ಕಾಯಿನ್ ರೇಷಿಯೋ ಅಮೌಂಟ್ ರೇಷಿಯೋ ಎರಡೂ ನೀವು ಕಂಡು ಹಿಡಿಬೇಕು. ಹೌದಾ? ಈಗ ಟೋಟಲ್ ಅಮೌಂಟ್ ಎಷ್ಟ್ ಆಕೈತ್ರಿ? ಇವ್ನ ಟೋಟಲ್ ಅಮೌಂಟ್ ಮಾಡ್ರಿ. ಎಷ್ಟ್ ಆಕೈತಿದ್ರ? ಈ ರೇಷಿಯೋದ ಟೋಟಲ್ ಎಷ್ಟ್ ಆಗ್ತೈತಪ್ಪ ಅಂತಂದ್ರ 6.25 ಪೈಸೆ ಆಗ್ತೈತಿ. 6 ರೂಪೀಸ್ ಏನಪ್ಪಾ ಅಂದ್ರೆ 25 ಪೈಸೆ ಆಗ್ತೈತಿ. ಹೌದಾ? 6.25 ಪೈಸೆ. ಇಲ್ಲಿ ಎದ್ರದ್ದು ಕೊಟ್ಟಾರ? ಇಲ್ಲಿ ಅಮೌಂಟ್ ಕೊಟ್ಟಾನ್ರಿ. ನೆನಪಾಗಿ ಇಟ್ಕೋರಿ, ಇಲ್ಲಿ ಅಮೌಂಟ್ ಐತಿ. ಸೊ ಅಮೌಂಟ್ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ ಅಮೌಂಟ್ ರೇಷಿಯೋನ ತಗೋಬೇಕು. ಅಮೌಂಟ್ ಇದ್ದಾಗ ಏನ್ ಮಾಡ್ಬೇಕು? ಅಮೌಂಟ್ ರೇಷಿಯೋನ ತಗೋಬೇಕು. ಹೆಂಗಪ್ಪ ಅಂತಂದ್ರ ಇದು 3x, ಇನ್ನೊಂದು 2x, ಇನ್ನೊಂದು 1.25x, 1.25x. ಸೊ ಇವನಷ್ಟನ್ನು ಕೂಡಿಸ್ಬೇಕು. ಹೌದಾ? ಇವನಷ್ಟನ್ನು ಕೂಡಿಸ್ಬೇಕು ಅಂದ್ರೆ ನೋಡ್ರಿ 3x ಪ್ಲಸ್ 2x ಪ್ಲಸ್ 1.25x ಈಸ್ ಈಕ್ವಲ್ ಟು, ಇದನ್ನ ಹಚ್ಚಬಾರ್ದು ಯಾಕಂದ್ರೆ ಇಲ್ಲಿ ಟೋಟಲ್ ಅಮೌಂಟ್ ಐತಿ. ಟೋಟಲ್ ಅಮೌಂಟ್ ಎಷ್ಟೈತ್ರಿ? 93.75. 93.75. ಸೊ ಇಲ್ಲಿ x ವ್ಯಾಲ್ಯೂನ ಕಂಡುಹಿಡಿಯಿರಿ. 6.25x is equal to 93.75x. x is equal to 93.75 divided by 6.25. 6.25. ಸೊ ಇದನ್ನ ಈಗ ಎಷ್ಟದರಿ? 93.25 93.75 divided by 6.25. ಈಗ 0.5 ಅದ. ಹೌದಾ? ಇಂಟು 100 ಮಾಡ್ಕೊಳ್ಳೋಣ. ಇಂಟು 100 ಅಂದ್ರೆ ಎಷ್ಟಾಕತ್ತಿದೆ? 937500 ಡಿವೈಡೆಡ್ ಬೈ 62500. ಅಂದ್ರೆ 2 ಪ್ಲೇಸ್ ಬಿಟ್ಟು ಈ ಕಡೆ ಅಂತಂದ್ರೆ 2 ಪ್ಲೇಸ್ ಬಿಟ್ಟು ಈ ಕಡೆ ಅಂದ್ರೆ ಈ 0 ಹೋಗ್ಬಿಟ್ಟು ನಮ್ಗೆ ಉಳಿದಿದ್ದು ಇಷ್ಟ ಈಗ. ಹೌದಾ? ಸೊ ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬರ್ತೈತಪ್ಪ ಅಂದ್ರೆ ಕಡತ ಹೊಡೆದಾಗ ಇದು ಒಂದ್ಲೆ ಇದೆಷ್ಟಪ್ಪ ಅಂದ್ರ 15. ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾತ್ರಿ? 15 ಆತ.
ಎಕ್ಸ್ ವ್ಯಾಲ್ಯೂ ಎಷ್ಟಾತ್ರಿ 15 ಅಂತ. ಹಾಗಾದ್ರೆ ಈಗ ಎಕ್ಸ್ ವ್ಯಾಲ್ಯೂ ಅನ್ನ ಎದ್ರೊಳಗೆ ಹಾಕೊಳ್ಳೋನು, ಇದ್ರೊಳಗೆ ಹಾಕೋಬೇಕ ಆಮೇಲೆ ಕಾಯಿನ್ಸ್ ರೇಷಿಯೋದೊಳಗೆ ಹಾಕೋಬೇಕು ಅನ್ನೋದು ನಮಗ್ ಬಹಳ ಕನ್ಫ್ಯೂಷನ್ ಆಗ್ತೈತಿ. ಸೊ ನಾವ್ ಏನಪ್ಪಾ ಅಂದ್ರ ಈಸಿ ಆಗಿರುವಂತದ್ ಏನಪ್ಪಾ ಅಂದ್ರೆ ಇಲ್ಲಿ ಏನ್ ಕೊಟ್ಟಾರ್ರಿ, ವಿವಿಧ ನಾಣ್ಯಗಳ ಸಂಖ್ಯೆ ಕೊಟ್ಟಾರ. ಅಂದ್ರೆ ಕಾಯಿನ್ಸ್ ರೇಷಿಯೋ, ಕಾಯಿನ್ಸ್ ಗಳ ಸಂಖ್ಯೆ ಅಂತಂದ್ರೆ ಇದ್ರೊಳಗೆ ಹಾಕೊಂಡ್ಬಿಡ್ಬೇಕು. ಕಾಯಿನ್ಸ್ ರೇಷಿಯೋ ಅಂತಂದ್ರೆ ಇದ್ರೊಳಗೆ ಹಾಕೋಬೇಕು. ಅಂದ್ರ ಏನಪ್ಪಾ ಅಂತಂದ್ರ ಇದು 3x 4x ಇನ್ನೊಂದ್ ಯಾವ್ದ್ರಿ 5x 3x ಅಂತಂದ್ರ 3 into 15, 4x ಅಂದ್ರ 4 into 15, 5x ಅಂದ್ರ 5 into 15. ಸೊ 3x 3 into 15 ಅಂದ್ರೆ ಎಷ್ಟ್ರಿ 45 60 75. ಸೊ ಇದು ಏನಪ್ಪಾ ಅಂತಂದ್ರ ನಮಗ ಆನ್ಸರ್ ಆಗಿರ್ತದ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಹಣದ ಮೊತ್ತವೊಂದನ್ನು, ನೆಕ್ಸ್ಟ್ ಕ್ವಶನ್ ಏನ್ರಿ, ಹಣದ ಮೊತ್ತವೊಂದನ್ನು ಎಬಿಸಿ ಮತ್ತು ಡಿ ತಮ್ಮೊಳಗೆ ಏನಪ್ಪಾ ಅಂತಂದ್ರ 3:7:9:13 ಅನುಪಾತದಲ್ಲಿ ಕ್ರಮವಾಗಿ ಹಂಚಿಕೊಂಡರು. ಬಿ ಯ ಪಾಲು 4872 ಆದಾಗ ಎ ಮತ್ತು ಸಿ ಇಬ್ಬರಿಗೆ ಸಿಗುವ ಒಟ್ಟು ಹಣದ ಮೊತ್ತ ಎಷ್ಟು ಅಂತ ಕೇಳತ್ತಾರ್ರಿ. ಸೊ ಎಷ್ಟ್ ಜನ ಅದಾರಂತ್ರಿ ಇಲ್ಲೇ, ಎ ಬಿ ಸಿ ಡಿ 4 ಜನ ಅದಾರಂತ್ರಿ. ಎಷ್ಟ್ ಜನ ಅದಾರಂತ್ರಿ 4 ಜನ ಅದಾರಂತ. ಇವ್ರ ಏನಪ್ಪಾ ಅಂದ್ರ 3:7:9:13 ಅಂತಂದ್ ಹೇಳಿ ಅಮೌಂಟ್ ಅನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಪಾಲ್ ಮಾಡ್ಕೊಂಡಾರ. ಟೋಟಲ್ ಅಮೌಂಟ್ ಎಷ್ಟೈತಿ ಅಂತ ನಮಗ್ ಗೊತ್ತಿಲ್ಲ. ಸೊ ಇಷ್ಟ ಅಮೌಂಟ್ ಅನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರ ಒಂದಿಷ್ಟು ಅಮೌಂಟ್ ಅನ್ನ ಪಾಲ್ ಮಾಡ್ಕೊಂಡಾರ. ಅದ್ರೊಳಗ ಬಿಗೆ ಎಷ್ಟು ಸಿಕ್ಕೇತಪ್ಪ ಅಂತಂದ್ರ ಬಿಗೆ ಎಷ್ಟು ಸಿಕ್ಕೇತಂತ್ರಿ 4872 ಸಿಕ್ಕೇತಂತ್ರಿ. ಹಾಗಾದ್ರ ಇಲ್ಲಿ ಎ ಮತ್ತು ಸಿ ಗೆ ಎಷ್ಟು ಸಿಗ್ತೈತಿ, ಎ ಮತ್ತು ಸಿ ಕೂಡಿಸಿದಾಗ ಎಷ್ಟಾಗ್ತೈತಿ ಅಂತ ಕೇಳತ್ತಾರ ಈಗ. ಹೌದಾ, ಈಗ 7 ಅಂತಂದ್ರೆ ಎಷ್ಟಾತ್ರಿ ನಮಗ 4872 ಆತ. ಇಲ್ಲಿ ಎ ಎಷ್ಟೈತ್ರಿ, ಇಲ್ಲಿ ಎದ್ ಎಷ್ಟೈತಿ 3 ಐತಿ, ಸಿ ಎಷ್ಟೈತಿ 9 ಐತಿ. ಅಂದ್ರ 3 + 9 ಅಂದ್ರ ಎಷ್ಟು. ಸೊ ಹಿಂಗೂ ನೀವು ಡೈರೆಕ್ಟ್ ಹಚ್ಕೋಬಹುದು. ಸೊ 3 + 9 ಅಂದ್ರೆ ಎಷ್ಟಾತ್ರಿ 12 ಆತ. 12 into 872 ಡಿವೈಡೆಡ್ ಬೈ ಏನಪ್ಪಾ ಅಂತಂದ್ರ 7 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂತೀರಿ. ಸೊ ಇಲ್ಲಿ ಎಷ್ಟು ಬರ್ತೈತಿ ನೋಡ್ರಿ. ಸೊ ಇಲ್ಲಿ ಆನ್ಸರ್ ಎಷ್ಟು ಬರ್ತೈತಪ್ಪ ಅಂತಂದ್ರ ಈಗ 7 ಎಷ್ಟರಲ್ಲೇ ಹೋಗ್ತೈತಿ ನೋಡ್ರಿ, 7 ಒಂದ್ಲೆ 7 696. ಸೊ 696 into 12, 696 into 12 is equal to ಎಷ್ಟು ಬರ್ತದಪ್ಪ ಅಂತಂದ್ರ 8352. ಇದು ಏನಪ್ಪಾ ಅಂತಂದ್ರ ಆನ್ಸರ್ ಆಗಿರ್ತೈತಿ. 8352 ಇದು ಏನಪ್ಪಾ ಅಂತಂದ್ರ ಆನ್ಸರ್ ಆಗಿರ್ತೈತಿ. ತಿಳಿತಾ? ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಪೆನ್ಸಿಲ್ಗಳು, ಪೆನ್ನುಗಳು ಮತ್ತು ಖಾಲಿ ಪುಸ್ತಕಗಳು ಪುಸ್ತಕದ ಅಂಗಡಿಯಲ್ಲಿ 10:2:3 ಅನುಪಾತದಲ್ಲಿದೆ. ಒಂದು ವೇಳೆ ಅಂಗಡಿಯಲ್ಲಿ 120 ಪೆನ್ಸಿಲ್ಗಳಿದ್ದರೆ ಖಾಲಿ ಪುಸ್ತಕಗಳ ಸಂಖ್ಯೆ ಎಷ್ಟಾಗುತ್ತದೆ? ನೋಡ್ರಿ, ಒಂದ್ ಅಂಗಡಿಯೊಳಗೆ ಏನೈತಂತ್ರಿ, ಪೆನ್ಸಿಲ್, ಪೆನ್ ಆಮೇಲೆ ಬುಕ್ಸ್ ಅದಾವಂತ್ರಿ. ಎಷ್ಟೆಷ್ಟು ಅದಾವಂತವ? ಪೆನ್ಸಿಲ್ 10:, ಇದು ಪೆನ್ 2, ಇದು 3, ಈ ರೇಷಿಯೋದೊಳಗೆ ಅದಾವಂತ. ಹಾಗಾದ್ರೆ ಒಂದ್ ವೇಳೆ ಅಂಗಡಿ ಒಳಗಡೆ ಪೆನ್ಸಿಲ್ಗಳ ಸಂಖ್ಯೆ ಎಷ್ಟಂತ್ರಿ 120 ಆದ್ರ, ಪೆನ್ಸಿಲ್ಗಳ ಸಂಖ್ಯೆ 120 ಆದ್ರ ಖಾಲಿ ಪುಸ್ತಕಗಳ ಸಂಖ್ಯೆ ಎಷ್ಟು ಅಂತ ಕೇಳತ್ತಾನ. ಈಗ 120 ಆದ್ರೆ ಖಾಲಿ ಪುಸ್ತಕಗಳ ಸಂಖ್ಯೆ ಎಷ್ಟು? ಇದು ಬಹಳ ಸಿಂಪಲ್ ರೀ. ಹೆಂಗಪ್ಪ ಅಂತಂದ್ರ ಒಂದು ತಿಳ್ಕೊಂಡ್ಬಿಡ್ಬೇಕು ನಾವ, ಈ ರೇಷಿಯೋದಿಂದ ಈ ಸಂಖ್ಯೆಯಿಂದ ಈ ಸಂಖ್ಯೆ ಎಷ್ಟು ಇಂಟು ಮಲ್ಟಿಪ್ಲೈ ಆಗಿರ್ತೈತಿ, ಆಬ್ವಿಯಸ್ಲಿ ಇದರಿಂದ ಅಷ್ಟ ಮಲ್ಟಿಪ್ಲೈ ಆಗಿರ್ತೈತಿ. ಅದ ರೇಷಿಯೋದೊಂದು ಗುಣಾರಿ ಅದ. ಹೌದಾ, ರೇಷಿಯೋ ಅಂಡ್ ಪ್ರಪೋರ್ಷನ್ ಏನಪ್ಪಾ ಅಂದ್ರೆ ಒಂದು ರೂಲ್ಸ್ ಅದ. ಹೌದಾ, ಇಲ್ಲಿ 110, ಇಲ್ಲಿ 10 ಅದಾವ್ರಿ, ಇಲ್ಲಿ 20 ಅದಾವ್, ಇಲ್ಲಿ 120 ಅದಾವ್ ಅಂತಂದ್ರೆ ಎಷ್ಟು ಜಾಸ್ತಿ ಆದಂಗ ಆತಿದ? ಇಂಟು 12 ಆದಂಗ ಆತಿದ, ಇಂಟು 12. ಸೊ ಸೇಮ್ ಆಸ್ ಇಟ್ ಈಸ್ ಏನಪ್ಪಾ ಅಂದ್ರೆ ಇಲ್ಲಿ 3 into 12 ಮಾಡ್ಕೋಬೇಕು. 3 into 12 ಮಾಡ್ಕೊಂಡ್ರೆ ಎಷ್ಟ್ರಿ? 3 into 12 ಮಾಡ್ಕೊಂಡ್ರೆ ಎಷ್ಟ್ರಿ 36. ಸೊ ಆನ್ಸರ್ ಇಸ್ 36. ಬಹಳ ಸಿಂಪಲ್ ಆಗಿರುವಂತ ಪ್ರಶ್ನೆ ಇದು, ಬಹಳ ಸಿಂಪಲ್ ಆಗಿರುವಂತ ಪ್ರಶ್ನೆ ಆಗಿರ್ತದ. ಇನ್ನು ನೆಕ್ಸ್ಟ್ ನೋಡ್ರಿ, ಒಬ್ಬ ಹಾಲು ಮಾರುವವನು 80 ಲೀಟರ್ ಹಾಲಿನೊಂದಿಗೆ 20 ಲೀಟರ್ ನೀರನ್ನು ಬೆರೆಸುತ್ತಾನೆ. 80 ಲೀಟರ್ ಹಾಲಿನೊಂದಿಗೆ ಎಷ್ಟು ಬೆರೆಸಾನಂತ್ರ 20 ಲೀಟರ್ ನೀರನ್ನು ಬೆರೆಸುತ್ತಾನೆ. ಇದರ ಪ್ರಮಾಣದಲ್ಲಿ 1/4 ಮಾರಿದ ನಂತರ ಆತ ಮೊದಲಿನ ಅಳತೆಯಷ್ಟು ಹಾಲಿನ ಪ್ರಮಾಣ ಹೆಚ್ಚಿಸಲು
ಮಾರಿದಷ್ಟು ಹಾಲಿನ ಪ್ರಮಾಣದಲ್ಲಿ ನೀರನ್ನು ಬೆರೆಸುತ್ತಾನೆ. ಹಾಗಾದ್ರೆ ಪ್ರಸ್ತುತ ಹಾಲಿನಲ್ಲಿರುವ ನೀರಿನ ಪ್ರಮಾಣ ಎಷ್ಟು? ನೋಡ್ರಿ, ಅವನ ಕಡೆ ಎಷ್ಟಿತ್ತಂತ, ಒಬ್ಬ ಹಾಲ್ ಮರ ಇತ್ತಂತ. ಹಾಲ್ ಮರ ಅವನ ಕಡೆ ಮಿಲ್ಕ್ ಪ್ಲಸ್ ವಾಟರ್ ಎಷ್ಟಿತ್ತಂತ್ರಿ? ಮಿಲ್ಕ್ ಎಷ್ಟಿತ್ತಂತ ಫಸ್ಟ್ ಗೆ 80 ಲೀಟರ್ ಹಾಲ್ ಇತ್ತಂತ ಅವನ ಕಡೆ. ಅದಕ್ಕೆ ಎಷ್ಟು ಲೀಟರ್ ನೀರ್ ಬರ್ಸಿದಂತವ? 20 ಲೀಟರ್ ನೀರ್ ಬರ್ಸಿದಂತ. ಎಷ್ಟಾತ್ರಿ ಈಗದ? 100 ಆಯ್ತು. 100 ಆಯ್ತಾ? ಇದರೊಳಗಡೆ ಈ ಒಂದು 100ದಾಗ ಎಷ್ಟು ಮಾಡ್ಯಾನಂತವ? 1/4 ಅಷ್ಟು ಮಾಡ್ಯಾನಂತವ. ಅಂದ್ರೆ 100 ಇಂಟು 1/4 ಅಂದ್ರೆ ಎಷ್ಟಾತ್ರಿ? 25 ಲೀಟರ್ ಮಾರ್ಯಾನಂತವ. 25 ಲೀಟರ್ ಮಾರ್ಯಾನಂತ. ಸೊ 25 ಲೀಟರ್ ಮಾರ್ಯಾನಪ್ಪ ಅಂತಂದ್ರ ಎಷ್ಟು ಉಳಿತ ಅವನ ಕಡೆ? 75 ಉಳಿತ. ಹೌದಾ? ಹಾಗಾದ್ರೆ ಹಾಲಿನ ಪ್ರಮಾಣ ಎಷ್ಟು ಹೋಗೈತಿ, ನೀರಿನ ಪ್ರಮಾಣ ಎಷ್ಟು ಹೋಗೈತಿ ಅಂತಂದ್ರ ಈಗ ಸೊ 80 ಇಂಟು 1/4 ಇದ್ರದಾಗ 1/4 ಆಗಿರ್ತೈತಿ. ಆಮೇಲೆ 20 ಇಂಟು 1/4 ಇದೆಷ್ಟು ಬಂತು? 5 ಬಂದ್ರ ಇದು 20, ಇದು 5. ಹೌದಾ? ಹೌದ್ರಿ? 25 ಬರ್ಕೋರಿ. 20 5 ಎಷ್ಟ್ ಆಕತ್ ನೋಡ್ರಿ. ಇದು 20 ಪ್ಲಸ್ 5 ಎಷ್ಟಾತ್ರಿ? ಈಗ 25. ಎಷ್ಟು ಉಳಿತ್ರಿ ಈಗ ಅವನ ಕಡೆ? 75 ಉಳಿತು. ಅಂದ್ರ 60 ಹಾಲ್ ಐತಿ, ಆಮೇಲೆ 15 ನೀರ್ ಐತಂತ ಅವನ ಕಡೆ. ಹೌದಾ? ಈಗ ನೋಡ್ರಿ ನೆಕ್ಸ್ಟ್, ಮಾರಿದ ನಂತರ ಆತ ಮೊದಲಿನ ಅಳತೆ ಎಷ್ಟು? ಮೊದಲಿನ ಅಳತೆ ಎಷ್ಟ್ರಿ? 100 ಲೀಟರ್. ಹಾಲಿನ ಪ್ರಮಾಣ ಹೆಚ್ಚಿಸಲು ಮಾರಿದಷ್ಟು ಹಾಲಿನ ಪ್ರಮಾಣದಲ್ಲಿ ನೀರನ್ನು ಬೆರೆಸ್ತಾನಂದ್ರಿ. ಮೊದಲಿನಷ್ಟು ಈಗ 75 ಐತಿ, ವಾಪಸ್ 100 ಬರ್ಬೇಕಂತಂದ್ರ ಎಷ್ಟು ಮಾರ್ಯಾನಲ್ರಿ ಅಷ್ಟು ನೀರ್ ಬರ್ಸ್ತಾನಂತ. ಎಷ್ಟು ಮಾರ್ಯಾನವ? 25 ಲೀಟರ್ ಮಾರ್ಯಾನ. ಅದಕ್ಕ ಏನ್ ಮಾಡ್ತಾನಂತವ? ನೀರ್ ಬೆರೆಸ್ತಾನಂತವ. 25 ಲೀಟರ್ ನೀರ್ ಬೆರೆಸಿದ. ಹಾಲಂತೂ ಬೆರೆಸಿಲ್ಲವ, ಹಾಲಾಗ ಹಾಲು ಅಷ್ಟ ಐತಿ. ಹೌದಾ? ಹಾಲಿಗೆ ಹಾಲು ಅಷ್ಟ ಐತಿ. ಈಗ ನಮಗ ಅಷ್ಟ ಐತಿಲ್ರಿ. 25 ಬೆರೆಸಿನಂತವ. ಸೊ 25 ಬೆರೆಸಿದಂದ್ರೆ ಇದು 60ಕ್ಕೆ 60 ಆಯ್ತಾ? 25 ಬೆರೆಸಾನ ಅಂತಂದ್ರೆ ಎಷ್ಟ ಆತ್ರಿ? ಇದು 40 ಆತ. ಅಂದ್ರ 100. ಹೌದಾ? ಬಂತ್ರಿ. ಅಂದ್ರ 15 ಲೀಟರ್ ಹಾಲ್ ನೀರಿತ್ತು ಮೊದ್ಲ, ಅದಕ್ಕೆ 25 ಲೀಟರ್ ನೀರನ್ನ ಬೆರೆಸಿದೆ. ಯಾಕಂತಂದ್ರ ಮೊದಲಿನಷ್ಟು ಮಾಡ್ಬೇಕಾಗಿತ್ತವ. ಮೊದಲಿನಷ್ಟು ಮಾಡಿದಕ್ಕೆ ಅದೇನಾತಪ್ಪ ಅಂತಂದ್ರ ಈಗ 100 ಲೀಟರ್ ಆಯ್ತು ಈಗ. ಸೊ ಇಲ್ಲಿ ಏನ್ ಕೇಳ್ತಾರ ನೋಡ್ರಿ, ಪ್ರಸ್ತುತ ಹಾಲಿನಲ್ಲಿರುವ ನೀರಿನ ಪ್ರಮಾಣ ಎಷ್ಟು? ಹಾಲು ಮತ್ತು ನೀರಿನ ಪ್ರಮಾಣ ಎಷ್ಟು ಅಂದ್ರೆ ಈ ಹಾಲು ಎಷ್ಟೈತಿ? 60 ಐತಿ. ನೀರ್ ಎಷ್ಟೈತಿ? 40 ಐತಿ. ಈ 0 ಹೋಗ್ತ 2 3 ಅಂದ್ರ 3:2 ಅಂತ. ಸೊ 3:2 ಅಂದ್ರೂ ಒಂದ, ಆಮೇಲೆ 2:3 ಅಂತಂದ್ರು ಒಂದಾಗಿರ್ತದ. 3:2 ಅಂದ್ರು ಒಂದಾಗಿರ್ತದ. ಅರ್ಥ ಆಯ್ತ್ರಿ? ನೆಕ್ಸ್ಟ್ ಕ್ವಶನ್ ನೋಡೋಣ. ಒಬ್ಬ ವ್ಯಕ್ತಿ ದಿನಕ್ಕೆ 1200 ರೂಪಾಯಿ 1200 ರೂಪಾಯಿ ದುಡಿತಾನೆ ಮತ್ತು ರೂಪಾಯಿ 800 ಅಷ್ಟು ಖರ್ಚು ಮಾಡ್ತಾನಂತ್ರಿ. ಅವನ ಖರ್ಚಿನೊಂದಿಗೆ ಉಳಿತಾಯದ ಅನುಪಾತವನ್ನ ಕಂಡುಹಿಡಿದಿ. ಸೊ ಆ ವ್ಯಕ್ತಿ ಅರ್ನಿಂಗ್ಸ್ ಎಷ್ಟೈತ್ರಿ? ಒಂದ ಅರ್ನಿಂಗ್ಸ್, ಆಮೇಲೆ ಎಕ್ಸ್ಪೆನ್ಸ್. ಅರ್ನಿಂಗ್ಸ್ ಎಕ್ಸ್ಪೆನ್ಸ್. ಅರ್ನಿಂಗ್ಸ್ ಎಷ್ಟೈತೆ? ಒಂದ ಎಷ್ಟು ದುಡಿತಾನಂತ? 1200 ದುಡಿತಾನಂತ. ಎಷ್ಟು ಖರ್ಚು ಮಾಡ್ತಾನಂತವ? 800 ಖರ್ಚು ಮಾಡ್ತಾನಂತ. ಅಂದ್ರೆ ಎಷ್ಟು ಉಳಿತ್ರಿ ಅವಂಗ? 400 ಉಳಿತ. ಇದೇನ್ರಿ ಇದು? ಸೇವಿಂಗ್ಸ್. 400 ರೂಪಾಯಿ ಉಳಿತಾವಂಗ. ಹೌದಾ? ಈಗ ಅವ್ರೇನ್ ಕೇಳತ್ತಾರ್ರಿ? ಖರ್ಚಿನೊಂದಿಗೆ ಉಳಿತಾಯದ ಅನುಪಾತವನ್ನ, ಉಳಿತಾಯದ ಅನುಪಾತ ರೀ. ಖರ್ಚಿನೊಂದಿಗೆ ಉಳಿತಾಯದ ಅನುಪಾತ 800:400. ಈ 0 ಹೋತ 4 1 4 2 ಎಷ್ಟು ಬಂತ್ರಿ? 2:1. 2 ಏನಪ್ಪಾ ಅಂದ್ರ 1 ಆಗಿರ್ತದ. 2:1 ಆಗಿರ್ತದ. ತಿಳಿದ್ರಿ? ಇನ್ನು ನೆಕ್ಸ್ಟ್ ಪ್ರಶ್ನೆ. ಸೊ ಒಂದು ಡಬ್ಬಿ ಒಳಗಡೆ, ಅವಾಗಿನ ಪ್ರಶ್ನೆ ಸೇಮ್ ತರ ರೀ, ಸ್ವಲ್ಪ ಡಿಫ್ರೆಂಟ್ ಐತಿ. ಇದು ಫಸ್ಟ್ ಗೆ ಮಾಡಿದ್ವಲ್ಲ ಅದ ಕ್ವಶನ್ ತರನ, ಅದ ಪ್ಯಾಟರ್ನ್ ಸ್ವಲ್ಪ ಡಿಫ್ರೆಂಟ್ ಐತಿ. ಸೊ ಒಂದು ಡಬ್ಬಿ ಒಳಗಡೆ ಎಷ್ಟೈತಪ್ಪ ಅಂತಂದ್ರೆ 1 ರೂಪಾಯಿ, 50 ಪೈಸೆ ಮತ್ತು 25 ಪೈಸೆ ನಾಣ್ಯಗಳದಾವ. ಸೊ ಆ ನಾಣ್ಯಗಳ ಮೊತ್ತದ ಅನುಪಾತ ಎಷ್ಟೈತಪ್ಪ ಅಂತಂದ್ರೆ, ನಾಣ್ಯಗಳದಾವ ಅದ್ರ ಅಮೌಂಟಿನ ಅನುಪಾತ ಇದೆ. ಅಮೌಂಟಿನ ಅನುಪಾತ ಎಷ್ಟೈತಪ್ಪ ಅಂತಂದ್ರ 13:11:7 ಐತ್ರಿ. ಒಂದು ವೇಳೆ ಒಟ್ಟು ಎಷ್ಟಪ್ಪ ಅಂದ್ರೆ 378 ಕಾಯಿನ್ಗಳಿದ್ರ 378 ಕಾಯಿನ್ಗಳಿದ್ರ ಸೊ ಹಾಗಾದ್ರ ಅವ ನಾಣ್ಯಗಳ ಎಷ್ಟೆಷ್ಟು ನಾಣ್ಯಗಳು ಅದಾವು ಅನ್ನೋದು ನಮಗೇನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟೆಷ್ಟು ನಾಣ್ಯಗಳು ಅದಾವ ಅಂತ ಬೇಕೀಗ. ಸೊ ಎಷ್ಟೆಷ್ಟು ಅದಾವಂತ್ರಿ? 1 ರೂಪಾಯಿ, 50 ಪೈಸೆ, 25 ಪೈಸೆ ಅದಾವಂತೀಗ. ಹೌದಾ? ಈಗ ಇದೇನ್ರಿದ? ಇಲ್ಲಿ ಕೊಟ್ಟಬಿಟ್ಟಾರ ಮೊತ್ತದ ಅನುಪಾತ ಅಂದ್ರ ಅಮೌಂಟ್ ರೇಷಿಯೋ. ಅಮೌಂಟ್ ರೇಷಿಯೋ ಎಷ್ಟೈತಿ? 13, ಆಮೇಲೆ 11 ರೂಪಾಯಿ ಐತಿ, ಇಲ್ಲೇ 7 ರೂಪಾಯಿ ಐತಿ. ಹಾಗಾದ್ರ ಕಾಯಿನ್ಸ್ ರೇಷಿಯೋ ಕಂಡು ಹಿಡಿಬೇಕು ನಾವು. ಕಾಯಿನ್ಸ್ ರೇಷಿಯೋ ಇವೆರಡು ಮಾತ್ರ ಕಂಪಲ್ಸರಿ ಬೇಕೇ ಬೇಕು. ಈಗ
13 ರೂಪಾಯಿ ಆದ್ರ 1 ರೂಪಾಯಿದ ಎಷ್ಟು ಕಾಯಿನ್ ಹಾಕಾವ್? 13 ರೂಪಾಯಿಗೆ ಎಷ್ಟು ಕಾಯಿನ್ ಹಾಕಾವ್? 13 ಕಾಯಿನ್ ಅದು ರೀ. ಇಲ್ಲಿ 11 ರೂಪಾಯಿ ಐತಿ, 50 ಪೈಸಾದು ಎಷ್ಟು? 50 ಪೈಸಾದು ಕಾಯಿನ್ಸ್ 11 ರೂಪಾಯಿ ಅದಾವ ಅಂದ್ರೆ ಎಷ್ಟು ಕಾಯಿನ್ಸ್ ಅದು? ನಮ್ಗ ಎಷ್ಟು ಕಾಯಿನ್ಸ್ ಅದು ರೀ? 22 ಕಾಯಿನ್ಸ್ ಅದು. ನೆಕ್ಸ್ಟ್ ಇಲ್ಲಿ 7 ರೂಪಾಯಿ ಅದಾವಂತ, ಅಂದ್ರೆ 7 ರೂಪಾಯಿ ಐತಿ, 25 ಕಾಯಿನ್ಸ್ ಅದ, 25 ಪೈಸಾದು 7 ರೂಪಾಯಿ ಅದಾವಂತ, ಅಂದ್ರೆ ಎಷ್ಟಾತ್ರಿ? 28 ಆತ್. ಹೆಂಗ್ ಬಂತ್ರಿ 21 ಅಂತಂದ್ರ ಈ 1 ರೂಪಾಯಿಕ 2 ಕಾಯಿನ್ ಹಾಕೋ 50 ಪೈಸಾದು, ಹೌದಾ? ಹಾಗಾದ್ರ 11 ರೂಪಾಯಿಕ 11 ಇಂಟು 2 ಮಾಡ್ರ 22. ಸೊ ಅದೇ ರೀತಿ 1 ರೂಪಾಯಿಕ 4 ಅಂದ್ರೆ 25 ಪೈಸಾದು 4 ಕಾಯಿನ್ ಹಾಕಾವ, ಅಂದ್ರೆ 25 ಪೈಸಾದು ಏನ್ ಹಾಕಾವಪ್ಪ ಅಂತಂದ್ರ 4 ಕಾಯಿನ್ ಹಾಕಾವ, ಅಂದ್ರ 7 ರೂಪಾಯಿ ಇಂಟು 4 ಡಿವೈಡೆಡ್ ಇಸ್ ಈಕ್ವಲ್ ಟು 28. ತಿಳಿತ್ರಿ? ನೆಕ್ಸ್ಟ್ ಸೊ ಇಲ್ಲಿ ಏನ್ ಬರ್ಬೇಕಪ್ಪ ಅಂತ ನಮಗೀಗ ಇಲ್ಲಿ ಏನ್ ಕೊಟ್ಟಾರ್ರಿ? ಈಗ ನಮಗೇನ್ ಕೊಟ್ಟಾರ? ಈಗ ಅಮೌಂಟ್ ರೇಷಿಯೋ ಕೊಟ್ಬಿಟ್ಟಾರ ನಮಗೀಗ, ಹೌದಾ? ನಮಗೇನ್ ಕೊಟ್ಟಾರ? ಈಗ ಅಮೌಂಟ್ ರೇಷಿಯೋ ಕೊಟ್ಟಾರ. ಇಲ್ಲಿ ಏನ್ ಕೊಟ್ಟಾರ್ರಿ ನಮಗ? ಕಾಯಿನ್ಸ್ ಗಳನ್ನ ಕೊಟ್ಟಾರ್ರಿ, ನಂಬರ್ ಆಫ್ ಕಾಯಿನ್ಸ್ ಕೊಟ್ಟಾರ. ಸೊ ನಂಬರ್ ಆಫ್ ಕಾಯಿನ್ಸ್ ಕೊಟ್ಟಾಗ ನಾವು ಕಾಯಿನ್ಸ್ ಅನ್ನ ತಗೋಬೇಕು, ಅಮೌಂಟ್ ಕೊಟ್ಟಾಗ ಅಮೌಂಟ್ ಅನ್ನ ತಗೋಬೇಕು, ಹೌದ್ರಿ? ನಂಬರ್ ಆಫ್ ಕಾಯಿನ್ಸ್ ಕೊಟ್ಟಾಗ ಕಾಯಿನ್ಸ್ ತಗೋಬೇಕು, ಅಮೌಂಟ್ ಕೊಟ್ಟಾಗ ಅಮೌಂಟ್ ತಗೋಬೇಕು. ನೋಡ್ರಿ ಇಲ್ಲಿ ಏನ್ ಕೊಟ್ಟಿದ್ರ ನಮಗ? ನಂಬರ್ ಆಫ್ ಏನ್ ಕೊಟ್ಟಿದ್ರಿ? ಇಲ್ಲಿ ರೇಷಿಯೋ ಎದ್ ಕೊಟ್ಟಿದ್ರಿ? ಇಲ್ಲಿ ಕಾಯಿನ್ಸ್ ರೇಷಿಯೋ ಕೊಟ್ಟಿದ್ರ, ಇಲ್ಲಿ ಅಮೌಂಟ್ ಕೊಟ್ಟಿದ್ರ ನಮಗ. ಇಲ್ಲಿ ಏನ್ ಕೊಟ್ಟಿದ್ರ? ನಮಗ ಅಮೌಂಟ್ ಕೊಟ್ಟಿದ್ರು. ಸೊ ಅದಕ್ಕೆ ನಾವ್ ಇಲ್ಲಿ ಏನ್ ಮಾಡಿವಿ? ಅಮೌಂಟಿಗೆ ಎಕ್ಸ್ ಅಂತ ಇಟ್ಕೊಂಡಿವಿ. ಅದೇ ರೀತಿ ನಮ್ಗೆ ಏನಪ್ಪಾ ಅಂತಂದ್ರ ಇಲ್ಲಿ ಏನ್ ಕೊಟ್ಟಾರ ಅಂತಂದ್ರ ಇಲ್ಲಿ ಕಾಯಿನ್ಸ್ ರೇಷಿಯೋ ಕೊಟ್ಟಾರ. ಸೊ ಹಂಗಾಗಿ ನಾವು ಕಾಯಿನ್ಸ್ ರೇಷಿಯೋನ ತಗೊಳ್ಳೋದು. ಸೊ ಕಾಯಿನ್ಸ್ ರೇಷಿಯೋ ಅಂತಂದ್ರ 13x ಪ್ಲಸ್ 22x ಪ್ಲಸ್ 28x ಈಸ್ ಈಕ್ವಲ್ ಟು 378. ಸೊ ಹಾಗಾದ್ರ ಸೊ ಇವನಷ್ಟು ಕೂಡಿಸ್ಕೋರಿ. ಈಗ ಇವನಷ್ಟು ಕೂಡಿಸ್ಕೋರಿ. ಎಷ್ಟು ಬರ್ತೈತ್ರಿ? 63x is equal to 378. X is equal to 378 divided by 63. So answer x is equal to ಎಷ್ಟು ಬರ್ತೈತ್ರಿ? 6 ಬಂತು. x is equal to ಎಷ್ಟು ಬಂತ್ರಿ? 6 ಬಂತು. ಸೊ ಈಗ ನಮಗೆ 6 ಬಂತು. ಈಗ 6 ನ ಯಾವ್ದ್ರೊಳಗೆ ಹಾಕ್ಬೇಕ? ಇಲ್ಲಿ ಏನ್ ಕೇಳ್ಯಾರ್ರಿ ಅವ್ರ? ವಿವಿಧ ನಾಣ್ಯಗಳ ಸಂಖ್ಯೆ ಕೇಳ್ಯಾರ್ರಿ, ಹೌದಾ? ಏನ್ ಕೇಳ್ಯಾರ ಅವ್ರ? ವಿವಿಧ ನಾಣ್ಯಗಳ ಸಂಖ್ಯೆ ಕೇಳ್ಯಾರ. ಅಂದ್ರ ನಾಣ್ಯಗಳ ಸಂಖ್ಯೆ ಕೇಳ್ಯಾರಪ್ಪ ಅಂದ್ರ ಕಾಯಿನ್ಸ್ ರೇಷಿಯೋನ ತಗೋಬೇಕು. ಅಮೌಂಟ್ ಕೇಳಿದ್ರಪ್ಪ ಅಂದ್ರ ಅಮೌಂಟ್ ನ ಹಾಕ್ತಿದ್ವಿ ನಾವು. ಈ ನಾವು ಕಾಯಿನ್ಸ್ ರೇಷಿಯೋನ ಕೇಳ್ಯಾರಪ್ಪ ಅಂದ್ರ ಕಾಯಿನ್ಸ್ ರೇಷಿಯೋದಾಗ ತಗೋಬೇಕು. ಅಂದ್ರ 13 ಇಂಟು 6, 22 ಇಂಟು 6, 28 ಇಂಟು 6, ಹೌದಾ? ಸೊ 13 ಇಂಟು 6 ಅಂತಂದ್ರೆ ಎಷ್ಟ್ ಆಕತ್ರಿ? 78. 22 ಇಂಟು 6 ಅಂತಂದ್ರ 132. 28 ಇಂಟು 6 ಅಂತಂದ್ರ 168. ಇದು ಏನಪ್ಪಾ ಅಂದ್ರ ನಮಗ ಆನ್ಸರ್ ಆಗಿರ್ತೈತಿ. ಇದೇನ್ರಿ ನಮಗ ಆನ್ಸರ್ ಆಗಿರ್ತೈತಿ. ತಿಳಿತ್ರಿ? ಸೊ ಏನ್ ಸಿಂಪಲ್ ರೀ. ಏನಪ್ಪಾ ಅಂತಂದ್ರ ಇಲ್ಲಿ ಫಸ್ಟ್ ಏನ್ ಕೊಟ್ಟಾರ ನೋಡ್ಬೇಕ. ಇದು ಅಮೌಂಟ್ ರೇಷಿಯೋ ಇದ್ರ ಅಮೌಂಟ್ ರೇಷಿಯೋ ಅಂತ ಹಚ್ಕೋಬೇಕ. ಆಮೇಲೆ ಕಾಯಿನ್ಸ್ ರೇಷಿಯೋ ಕಂಡುಹಿಡಿಬೇಕು. ಕಾಯಿನ್ಸ್ ರೇಷಿಯೋ ಕೊಟ್ಟಿದ್ರಂದ್ರ ಕಾಯಿನ್ಸ್ ರೇಷಿಯೋ ಹಚ್ಕೋಬೇಕಾ, ಅಮೌಂಟ್ ರೇಷಿಯೋ ಕಂಡುಹಿಡಿಬೇಕು. ಕಂಡುಹಿಡಿದಾಗಿಂದ ಆಮೇಲೆ ಇದು ಫಸ್ಟ್ ಸ್ಟೆಪ್ ನಮ್ಗೆ. ಇದಾದ್ಮೇಲೆ ಫಸ್ಟ್ ಗೆ ನಾವು ನೆಕ್ಸ್ಟ್ ನೋಡುವಂತದ್ದು ಏನಪ್ಪಾ ಅಂದ್ರೆ ಇಲ್ಲಿ ಎದ್ರದ್ದು ಕೊಟ್ಟಾರ ಟೋಟಲ್. ಇಲ್ಲಿ ಕಾಯಿನ್ಸ್ ಕೊಟ್ಟಿದ್ರು, ಕಾಯಿನ್ಸ್ ಗೆ ಏನ್ ಹಾಕೋಬೇಕು? ಇಲ್ಲಿ ಕಾಯಿನ್ಸ್ ರೇಷಿಯೋಕ ಎಕ್ಸ್ ಹಾಕೋಬೇಕು. ಅರ್ಥ ಆಯ್ತಾ? ಇಫ್ ಇನ್ ಕೇಸ್ ಅಮೌಂಟ್ ಕೊಟ್ಟಿದ್ರಂದ್ರ ಅಮೌಂಟ್ ಏನಪ್ಪಾ ಅಂತಂದ್ರ ಎಕ್ಸ್ ಹಾಕೋಬೇಕು. ಅಮೌಂಟ್ ಏನಪ್ಪಾ ಅಂದ್ರೆ ಎಕ್ಸ್ ಹಾಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ನಾವು ಇದನ್ನ ಹಾಕೊಂಡು ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೋಬೇಕು. ಕಂಡು ಹಿಡ್ಕೊಂಡು ಈ ಎಕ್ಸ್ ವ್ಯಾಲ್ಯೂ ಸಿಕ್ತು ಅಂತಂದ್ರ ಇಲ್ಲಿ ಏನ್ ಕೇಳ್ಯಾರ ಅವರು? ಕಾಯಿನ್ಸ್ ರೇಷಿಯೋ ಕೇಳ್ಯಾರೋ ಅಮೌಂಟ್ ಕೇಳ್ಯಾರೋ ಅಂತಂದಾಗ ಅಮೌಂಟ್ ಕೇಳ್ಯಾರ ಅಂತಂದ್ರ ಅಮೌಂಟ್ ರೇಷಿಯೋ ಎಕ್ಸ್ ಅನ್ನ ತುಂಬ್ಕೋಬೇಕು. ಇದಕ್ಕ ಈ ವ್ಯಾಲ್ಯೂ ಅನ್ನ ಇಂಟು ಮಾಡ್ಕೋಬೇಕ. ಕಾಯಿನ್ಸ್ ರೇಷಿಯೋ ಕೊಟ್ಟಾರಪ್ಪ ಅಂದ್ರ ಕಾಯಿನ್ಸ್ ರೇಷಿಯೋಕ್ ಏನಪ್ಪಾ ಅಂದ್ರ ಇದನ್ನ ಅಮೌಂಟ್ ಎಕ್ಸ್ ವ್ಯಾಲ್ಯೂನ ಏನ್ ಮಾಡ್ಕೋಬೇಕು? ಇಂಟು ಮಾಡ್ಕೋಬೇಕು. ಇಂಟು ಮಾಡ್ಕೊಂಡಾಗ ಬರೋದು ಏನಪ್ಪಾ ಅಂತಂದ್ರ ಆನ್ಸರ್ ಆಗಿರ್ತದ. ಇನ್ ನೆಕ್ಸ್ಟ್ ಇನ್ ಲಾಸ್ಟ್ ಕ್ವಶನ್ ಇದೆ. ಸೊ ಬಹಳ ಈಸಿ ಆಗಿರುವಂತ ಕ್ವಶನ್. ಸೊ ಏನ್ ಕಂಡಿಡಿ ಅಂದಾರ ಅವ್ರ? ಎ ಬಿ ರೇಷಿಯೋ ಎಷ್ಟಪ್ಪ ಅಂದ್ರೆ 1:2 ಅಂತ, ಬಿ ಸಿ ರೇಷಿಯೋ 3:4 ಅಂತ, ಸಿ ಡಿ ರೇಷಿಯೋ 5:6 ಅಂತ. ಹಾಗಾದ್ರೆ ಎ ಬಿ ಸಿ ಡಿ ಎಷ್ಟು ಅಂತ ಹೇಳ್ಯಾರ ಅವ್ರು. ಸೊ ಬಡ ಹಚ್ಚಾಕ್ ಬರ್ತೈತನ ಹಚ್ಚಾಕ್ ಬರೋದು ಸ್ವಲ್ಪ ಟ್ರಿಕ್ ಐತಿ ನೋಡ್ರಿ. ಫಸ್ಟ್ ಗೆ ನಾವೇನಪ್ಪಾ ಅಂತಂದ್ರೆ ಇವೆರಡು ರೇಷಿಯೋನ ತಗೊಳ್ಳೋಣ. ಇವೆರಡು ರೇಷಿಯೋ ತಗೊಂಡಾಗ ಏನ್ ಬರ್ತದ? ಎ ಬಿ ಈಸ್ ಈಕ್ವಲ್ ಟು 1:2, ಆಮೇಲೆ ಬಿ ಸಿ ಈಸ್ ಈಕ್ವಲ್ ಟು 3:4, ಹೌದಾ? ಸೊ ಇಲ್ಲಿ ನಮಗೆ ಎ ವ್ಯಾಲ್ಯೂ ಏನೈತಿ? ನಮ್ಗ ಎ ವ್ಯಾಲ್ಯೂ ಏನೈತಿ? 1 ಐತಿ. ಆಮೇಲೆ ಬಿ ವ್ಯಾಲ್ಯೂ ಏನೈತಿ? ನಮ್ಗ 2 ಅದಾವ. ಇಲ್ಲಿ 2 ಮತ್ತು 3 ಅದಾವ, 3
ಅಂಡ್ 2 ಐತಿ. ಸೊ ನೆಕ್ಸ್ಟ್ ಸಿ ವ್ಯಾಲ್ಯೂ ಏನೈತಿ ನಮ್ಗ 4 ಐತಿ. ಸಿ ವ್ಯಾಲ್ಯೂ ಏನೈತಿ ನಮ್ಗ 4 ಐತಿ. ಸೊ ಎ ಬಿ ಸಿ ಬೇರೆ ಬೇರೆ, ಈಗ ಅಕಸ್ಮಾತ್ ಇಲ್ಲೂ 2 ಇದ್ದು ಇಲ್ಲೂ 2 ಇತ್ತು ಅಂತಂದ್ರ, ಇಲ್ಲಿ 2 ಇದ್ದು ಇಲ್ಲೂ 2 ಇತ್ತು ಅಂತಂದ್ರ ನಾವೇನ್ ಮಾಡ್ತಿದ್ವಿಪ್ಪ ಅಂದ್ರೆ ಡೈರೆಕ್ಟ್ 2 ಹಚ್ಕೊಂಡ್ಬಿಡ್ತಿದ್ವಿ. 1:2:4 ಹಚ್ಕೊಂಡ್ಬಿಡ್ತಿದ್ವಿ. ಬಟ್ ಇಲ್ಲಿ ಡಿಫ್ರೆಂಟ್ ಐತಿ. ಅವಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ, ಸೊ ಈ ಒಂದು ರೇಷಿಯೋಕ್ಕ ಇವೆರಡು ಏನ್ ರೇಷಿಯೋಸ್ ಅದಾವ, ಇದ್ರ ಬಿ ವ್ಯಾಲ್ಯೂ, ಇದ್ರದ್ದು ಬಿ ವ್ಯಾಲ್ಯೂನ ಇಲ್ಲಿ ಇಂಟು ಮಾಡ್ಕೋಬೇಕ, ಇದ್ರದ್ದು ಬಿ ವ್ಯಾಲ್ಯೂನ ಏನ್ ಮಾಡ್ಬೇಕು, ಇಲ್ಲಿ ಇಂಟು ಮಾಡ್ಕೋಬೇಕು. ಅಂದ್ರೆ ನಮಗೆ ಏನ್ ಬರ್ತೈತಿ, ಬಿ ವ್ಯಾಲ್ಯೂ ಏನಾಗ್ತೈತಿ ನಮ್ಗ ಸೇಮ್ ಬರ್ತೈತಿ, ಬಿ ವ್ಯಾಲ್ಯೂ ಸೇಮ್ ಬರ್ತೈತಿ. ಸೊ ಇದು ಏನಾಗ್ತೈತಿ 3:6, ಆಮೇಲೆ 6:4, 6:4. ಸೊ ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಬಂದು ನಮ್ಗ 8 ಚೇಂಜ್ ಬಂದು ಇಲ್ರಿ. ಸೊ ಏನಾಗ್ತೈತಿ A:B:C ಅಂತಂದ್ರ 3:6:8 ಆದ್ರಿ. ಹೌದಾ? ನೆಕ್ಸ್ಟ್ ಇಲ್ಲಿ C:D ವ್ಯಾಲ್ಯೂ ಏನೈತಿ ನಮ್ಗ 5:6 ಐತಿ. ಹಾಗೆ ನೋಡ್ರಿ ಸಿ ವ್ಯಾಲ್ಯೂ ಚೇಂಜ್ ಐತಿ, ಇಲ್ಲಿ ಚೇಂಜ್ ಐತಿ. ಸೊ ಅದಕ್ಕೆ ನಾವೇನ್ ಮಾಡ್ಕೋಬೇಕ, ಇದಕ್ಕ ಇಂಟು 5, ಇದಕ್ಕ ಇಂಟು 8, ಅಂದ್ರೆ ಇದ್ರ ವ್ಯಾಲ್ಯೂ ಇದಕ್ಕ, ಇದ್ರ ವ್ಯಾಲ್ಯೂ ಇದಕ್ಕೆ ಇಂಟು ಮಲ್ಟಿಪ್ಲೈ ಮಾಡ್ಕೋಬೇಕು. 5:3 15, 5:6 30, 5:8 40, ಇಲ್ಲಿ 5:8 40, 8:6 48, 8:48. ಸೊ ಇಲ್ಲಿ ಏನಾಯ್ತು ನಮ್ಗ ಸಿ ವ್ಯಾಲ್ಯೂ ಎರಡು ಕಡೆ ಸೇಮ್ ಬಂತು. ಅವಾಗ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರ 15:30:40:48. ಸೊ ಇದು ಏನಪ್ಪಾ ಅಂತಂದ್ರ ನಿಮ್ಮ ಆನ್ಸರ್ ಆಗಿರ್ತದ. ಇದೇನಾಗಿರ್ತೈತ್ರಿ, ನಿಮ್ಮ ಆನ್ಸರ್ ಆಗಿರ್ತೈತಿ. ಸೊ ಇದೇ ರೀತಿಯಾದಂತ ಪ್ರಶ್ನೆಗಳು ಏನಪ್ಪಾ ಅಂತಂದ್ರ ನಿಮ್ಮ ಮುಂಬರುವಂತಹ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ESI ಪರೀಕ್ಷೆಯಲ್ಲಿ ಕೇಳಬಹುದು. ಸೊ ಹಾಗಾಗಿ ಈ ತರದಾದಂತ ಪ್ರಶ್ನೆಗಳನ್ನ, ಅತಿ ಹೆಚ್ಚು ಪ್ರಶ್ನೆಗಳನ್ನ ಏನಪ್ಪಾ ಅಂತಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಬರ್ರಿ ರೇಷಿಯೋಸ್ ಅಂಡ್ ಪ್ರಪೋರ್ಷನ್ ಮೇಲೆ ಅಂತ ಹೇಳ್ತಾ, ಸೊ ಇವತ್ತಿನ ತರಗತಿಯನ್ನ ಮುಕ್ತಾಯಗೊಳಿಸೋನು. ಸೊ ತರಗತಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ. ಹಾಗೆ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಜನರಿಗೆ ಏನಪ್ಪಾ ಅಂತಂದ್ರೆ ಶೇರ್ ಮಾಡ್ರಿ. ಆಮೇಲೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್.